ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025 ವರ್ಷ ಸಾಲು ಸಾಲು ದುರಂತಗಳಿಂದಲೇ ಶುರುವಾಗಿದೆ. ಈಗ ಜುಲೈ ತಿಂಗಳಿಗೆ ಹೋಗುವ ಸಮಯ ಬಂದೇ ಬಿಟ್ಟಿದೆ. ಆದರೆ ಜುಲೈ ತಿಂಗಳಲ್ಲಿ ಅನೇಕ ಗ್ರಹಗಳ ಸಂಯೋಜನೆಯಿಂದ ಸಾಲು ಸಾಲು ಗಂಡಾಂತರಗಳು ಎದುರಾಗಲಿದೆ ಅಂತ ಹೇಳಲಾಗಿದೆ. ಜ್ಯೋತಿಷಿಗಳ ಲೆಕ್ಕಾಚಾರ ತಡವಾಗಿ ಆರಂಭವಾಗಿದೆ. ಜಗತ್ತಿನಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಜುಲೈ ತಿಂಗಳು ಕೊನೆಯಾಗುವ ವೇಳೆಗೆ ಪರಿಸ್ಥಿತಿಯು ತೀವ್ರ ವಿನಾಶಕಾರಿಯಾಗತ್ತೆ ಅಂತ ಜ್ಯೋತಿರ್ವಿಜ್ಞಾನ ಹೇಳ್ತಾಗಿದೆ. ಜುಲೈ 13ರಂದು ಶನಿಯು ಮೀನರಾಶಿಯಲ್ಲಿ ವಕ್ರಗತಿಯಾಗಿದ್ದಾನೆ. ಜುಲೈ 18ರಂದು ಬುಧವು ಕರ್ಕಾಟಕ ರಾಶಿಯಲ್ಲಿ ವಕ್ರಗತಿಯಾಗಲಿದ್ದಾನೆ. ಮಂಗಳ ಮತ್ತು ಕೇತುವಿನ ಅಂಗಾರದ ಯೋಗವು ಈಗಾಗಲೇ ನಡೀತಾ ಇದೆ ಮತ್ತು ಗುರುವು ಆರ್ದ್ರ ನಕ್ಷತ್ರದಲ್ಲಿ ಈಗಾಗಲೇ ಇದ್ದಾನೆ. ಎಲ್ಲವೂ ಒಟ್ಟಾಗಿ ಒಂದೇ ಕಾಲಘಟ್ಟದಲ್ಲಿ ಸ್ಥಾನ ಪಲ್ಲಟವಾಗ್ತಾ ಇದೆ. ಇದರಿಂದ ಪ್ರತಿಯೊಂದು ದೇಶದ ಅಸ್ತಿತ್ವವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಲಿದೆ ಮತ್ತು ಯಾರು ಯಾರ ಮೇಲೆ ದಾಳಿ ಮಾಡ್ತಾರೆ, ಪ್ರಕೃತಿ ದೇವಿ ಯಾವ ದೇಶದ ಮೇಲೆ ವಕ್ರದೃಷ್ಟಿ ತೋರುತ್ತೆ, ಪ್ರಕೃತಿ ದೇವಿ ಯಾವ ದೇಶದ ಮೇಲೆ ವಕ್ರದೃಷ್ಟಿ ತೋರಿಸತ್ತೆ, ಎಲ್ಲಿ ಭೂಕಂಪ ಸಂಭವಿಸತ್ತೆ, ಎಲ್ಲಿ ಸುನಾಮಿ ಯಾವಾಗ ಸುನಾಮಿ ಬಂದಪಡಿಸತ್ತೆ ಎನ್ನುವುದೇ ಗೊತ್ತಾಗದ ರೀತಿಯಲ್ಲಿ ಗೊತ್ತಾಗದ ಹಾಗಾಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಬನ್ನಿ, ಜುಲೈ ತಿಂಗಳಲ್ಲಿ ಸಂಭವಿಸಬಹುದಾದ ಗಂಡಾಂತರಗಳ ಬಗ್ಗೆ ಭವಿಷ್ಯಮಾಲಿಕದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನೇ ಹೇಳ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಈ ಗಂಡಾಂತರಗಳಿಗೆ ಯಾರು ಕಾರಣ, ಏನು ಕಾರಣವಾಗ್ತಾ ಇದೆ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಕಲಿಯುಗದಲ್ಲಿ ಮಾನವ ಹುಟ್ಟಿದ್ದಾನಲ್ಲ, ಕಲಿಯುಗದ ಪ್ರತಿಯೊಬ್ಬ ಮಾನವ ತನ್ನಲ್ಲಿ ಅಹಂಕಾರ, ಅಧರ್ಮ, ಕೋಪ, ಅಸತ್ಯ, ಅಕರ್ಮ ಇವೆಲ್ಲವೂ ಕೂಡ ತಾಂಡವವಾಡ್ತಾ ಇದೆ. ಇನ್ನೇನು ಕಲಿಯುಗ ಅಂತ್ಯವಾಗತ್ತೆ ಅನ್ನುವಂತಹ ಭವಿಷ್ಯಗಳು ಈಗಾಗಲೇ ಹೊರಬಿದ್ದಿವೆ. ಯಾವಾಗ ಕಲಿಯುಗದ ಅಂತ್ಯದ ಘಟ್ಟ ತಲುಪತ್ತೋ ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಸಾಲು ಸಾಲು ಗಂಡಾಂತರಗಳು ಒಕ್ಕರಿಸಿಕೊಳ್ಳುತ್ತವೆ. ಒಂದು ಕಡೆ ಯುದ್ಧ ಶುರುವಾಗತ್ತೆ, ಮತ್ತೊಂದು ಕಡೆ ಪ್ರಕೃತಿಯು ಕೂಡ ಮಾನವನ ಮೇಲೆ ಯುದ್ಧ ಸಾರ್ತಾಳೆ. ಒಂದು ಕಡೆ ಮಾನವ ತನ್ನ ಅಳಿವು ಉಳಿವಿಗಾಗಿ ಯುದ್ಧ ಮಾಡ್ತಾಗಿದ್ರೆ, ಪ್ರಕೃತಿ ಈ ಮನುಷ್ಯ ಕುಲವನ್ನ ಸರ್ವನಾಶ ಮಾಡುವುದಕ್ಕೆ ಯುದ್ಧಕ್ಕೆ ಸಾರ್ತಾಳೆ, ಯುದ್ಧ ಮಾಡ್ತಾಳೆ ಅಂತ ಭವಿಷ್ಯಮಾಲಿಕದಲ್ಲಿ ಬರೆಯಲಾಗಿದೆ. 2025ರ ಜುಲೈ ತಿಂಗಳಿನಿಂದ ಈ ಕಲಿಯುಗ ಅಂತ್ಯವಾಗತ್ತೆ ಅಂತ ಹೇಳಲಾಗಿದೆ. ಜುಲೈ ತಿಂಗಳಲ್ಲಂತಂದ್ರೆ ಕೆಲವೊಂದಿಷ್ಟು ಗ್ರಹಗಳು ಸಮ್ಮಿಲನವಾಗಲಿವೆ. ಆದ್ದರಿಂದ ಈ ಜುಲೈ ತಿಂಗಳಲ್ಲಿ ಘನಘೋರ ಯುದ್ಧ ಸಂಭವಿಸಬಹುದು ಅನ್ನುವಂತಹ ಉಲ್ಲೇಖ ಮಾಡಲಾಗಿದೆ. ಭಾರತದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ಮೊದಲು ತಿಥಿ ಮತ್ತು ಲಗ್ನವನ್ನ ನೋಡಬೇಕಾಗತ್ತೆ. ಇದರಿಂದ ಸನಾತನ ಧರ್ಮದ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾದ ಜ್ಯೋತಿಷ್ಯ ಶಾಸ್ತ್ರದ ಸಿದ್ಧಾಂತವು ಎಲ್ಲ ಪ್ರಾಣಿಗಳ ಜೀವನವು ಗ್ರಹ ನಕ್ಷತ್ರಗಳ ಚಲನವಲನೆಯ ಮೇಲೆ ಅವಲಂಬಿತವಾಗಿದೆ ಅಂತ ತಿಳಿಸುತ್ತೆ. ಈ ಪ್ರಭಾವವು ಕಾಣಿಸದಿದ್ರೆ ನಮ್ಮ ಮಾನವರ ಮೇಲೂ ಕೂಡ ಈ ಗ್ರಹಗತಿ ಪ್ರಭಾವ ಬೀರ್ತಾನೆ ಇರುತ್ತೆ. ಆದ್ದರಿಂದಲೇ ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಭವಿಷ್ಯವನ್ನ ಊಹೆ ಮಾಡ್ತಾರೆ. ಭವಿಷ್ಯವಾಣಿ ಅಂತಂದ್ರೆ ಅಪಘಾತವನ್ನ ತಡೆಯಬಹುದಾ? ಭವಿಷ್ಯವಾಣಿಯಿಂದ ಯಾರಾದರೂ ಖಂಡಿತವಾಗಿಯೂ ಮುಂಬರೋ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದಾ? ಇಲ್ಲ. ಭವಿಷ್ಯವಾಣಿಯ ಉದ್ದೇಶವು ಭಯಪಡಿಸುವುದು, ಬದಲಿಸುವುದು ಅಥವಾ ಸಮಾಜದಲ್ಲಿ ಅಶಾಂತಿ ಹರಡೋದು ಅಲ್ಲ. ಬದಲಿಗೆ ಭವಿಷ್ಯವಾಣಿಯ ಉದ್ದೇಶ ಸಮಾಜವನ್ನ ಮುಂಬರುವ ಕಾಲದ ಬಗ್ಗೆ ಎಚ್ಚರಿಕೆಯಿಂದ ಇರಿಸುವುದು. ಇದರಿಂದ ಸಂಪೂರ್ಣವಾಗಿ ತಡೆಯಲಾಗದಿದ್ದರೂ ಕೆಲವೊಂದಿಷ್ಟು ಪರಿಣಾಮಗಳಿಂದ ರಕ್ಷಣೆ ಪಡೆಯಬಹುದು. ಅದಕ್ಕೋಸ್ಕರ ಮೊದಲಿನಿಂದಲೂ ಭವಿಷ್ಯವಾಣಿಗಳನ್ನ ನುಡಿದುಕೊಂಡು ಮತ್ತು ಅದನ್ನು ಕೇಳಿಕೊಂಡು ಬರ್ತಾಗಿದ್ದಾರೆ. ಇದೇ ಉದ್ದೇಶದಿಂದಾಗಿಯೇ ಭಾರತದ ಪಂಚಸಖರು ಜ್ಯೋತಿಷ್ಯ ಶಾಸ್ತ್ರವನ್ನ ಆಧರಿಸಿ ಕಲಿಯುಗದ ಅಂತಿಮ ಕಾಲಘಟ್ಟದಲ್ಲಿ ಬರಲಿರುವಂತಹ ಘನಘೋರ ದಿನಗಳ ಬಗ್ಗೆ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ. ಸೆಪ್ಟೆಂಬರ್ ಆರಂಭದಿಂದಲೇ ಮಹಾಯುದ್ಧದ ಯೋಗಗಳು ಆರಂಭವಾಗಲಿವೆಯಂತೆ. ಆದರೆ ಮುಂಬರೋ ಜುಲೈ ತಿಂಗಳ ಕೊನೆಯ ಭಾಗದಲ್ಲಿ ಗ್ರಹ ನಕ್ಷತ್ರಗಳ ಅಪರೂಪದ ಸಂಯೋಜನೆಯೊಂದು ರೂಪುಗೊಳ್ಳಲಿದೆಯಂತೆ. ಇದು ಮುಂದಿನ ಮಹಾಯುದ್ಧವನ್ನ ಇನ್ನಷ್ಟು ಭಯಾನಕಗೊಳಿಸಲಿದೆಯಂತೆ ಮತ್ತು ನೀವು ಕೂಡ ಊಹಿಸಿ, ಇದಕ್ಕೆ ಸಾಕ್ಷಿಯೂ ದೊರೆಯುವುದಕ್ಕೆ ಪ್ರಾರಂಭವಾಗಿದೆ. ಅದೆಲ್ಲೂ ಬೇರೆಲ್ಲೂ ಅಲ್ಲ, ನಮ್ಮ ಸ್ವಂತ ಭಾರತದಲ್ಲಿಯೇ. ಕೆಲವು ದಿನಗಳ ಹಿಂದೆ ಭಾರತೀಯ ಸೇನೆ ಮಯನ್ಮಾರ್ ಒಳಗಡೆ ಉಲ್ಫಾ ಮತ್ತು PLA ಸಂಘಟನೆಗಳ ಹಲವಾರು ಶಿಬಿರಗಳನ್ನು ಡ್ರೋನ್ಗಳ ಮೂಲಕ ನಾಶಪಡಿಸಿದ್ವು. ಇದರಲ್ಲಿ ಭಯೋತ್ಪಾದಕ ಸಂಘಟನೆಗಳ ಕಮಾಂಡರ್ಗಳನ್ನು ಕೂಡ ಕೊಲ್ಲಲ್ಪಡಲಾಗಿತ್ತು. ಇನ್ನು ಆಸಾಮನ್ನ ಭಾರತದಿಂದ ಬೇರ್ಪಡಿಸುವುದಕ್ಕೆ ಬಯಸ್ತಾ ಇದ್ದೇವೆ ಮತ್ತು ಚೀನಾದಿಂದ ನೇರವಾಗಿ ಧನಸಹಾಯ ಪಡೆಯುತ್ತವೆ.
ಆಪರೇಷನ್ ಸಿಂಧೂರದ ನಂತರ ಇದು ಸೇನೆಯ 2ನೇ ಅತಿದೊಡ್ಡ ದಾಳಿಯಾಗಿತ್ತು. ಆದರೆ ಈ ದಾಳಿಯ ಬಗ್ಗೆ ಇದುವರೆಗೂ ಸೇನೆಯಿಂದ ಅಥವಾ ಸರ್ಕಾರದಿಂದ ಯಾವುದೇ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಬದಲಿಗೆ ಈ ದಾಳಿಯ ಮಾಹಿತಿಯನ್ನ ಛಾಯಾಚಿತ್ರಗಳೊಂದಿಗೆ ಈ ಭಯೋತ್ಪಾದಕ ಗುಂಪುಗಳ ಸದಸ್ಯರೇ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ದಾಳಿಗಳು ಇಡೀ ಪಾಕಿಸ್ತಾನವನ್ನೇ ಸುಟ್ಟು ಹಾಕ್ತಾಗಿದ್ದಾವೆ. ಬಲೂಚಿಸ್ತಾನ್ ಪ್ರಾಂತ್ಯದ ಹೆಚ್ಚಿನ ಪ್ರದೇಶಗಳನ್ನು CPECಯ ದೊಡ್ಡ ಭಾಗ ಅಂತ ಒಳಗೊಂಡಿದೆ. ಈ ಗುಂಪು ವಶಪಡಿಸಿಕೊಂಡಿದೆ. ತಾನೇ ಸಾಕಿದಂತಹ ನಾಯಿ ಪಾಕಿಸ್ತಾನಕ್ಕೆ ಕಚ್ಚುತ್ತಾಗಿದೆ, ಪಾಕಿಸ್ತಾನವನ್ನ ಆಕ್ರಮಿಸಿಕೊಳ್ತಾಗಿದೆ. ಇದೇ ಬಲೂಚಿ ಲಿಬರೇಷನ್ ಆರ್ಮಿ. ಇನ್ನು ಭಾರತೀಯ ವಿದೇಶಾಂಗ ಸಚಿವ S ಜಯಶಂಕರ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೂ ಮುನ್ನವೇ ಚೀನಾಗೆ ತೆರಳಿದ್ದಾರೆ ಮತ್ತು ಅದಕ್ಕೂ ಮೊದಲೇ ಭಾರತವು ಉಲ್ಫಾದ ಮುಖ್ಯ ಕಚೇರಿಯನ್ನ ಮತ್ತು ಕಮಾಂಡರ್ಗಳನ್ನ ನಾಶ ಮಾಡಿದೆ. ಅದೇ ಸಮಯದಲ್ಲಿ BLA ಪಾಕಿಸ್ತಾನದ ಸೇನೆಯ ಮೇಲೆ ಭಾರೀ ದಾಳಿಯನ್ನ ಪ್ರಾರಂಭ ಮಾಡಿತು. ಅಂದ್ರೆ ಈ ದಾಳಿಗಳ ಮೂಲಕ ಭಾರತವು ಚೀನಾಕ್ಕೆ ತೆರಳಲು ಸವಾಲು ಹಾಕಿದೆ. ಇದಿಷ್ಟೇ ಅಲ್ಲದೆ ಇದೇ ಸಮಯದಲ್ಲಿ ಧರ್ಮಗುರು ದಲೈ ಲಾಮರನ್ನ ಲಡಾಖ್ಗೆ ಪ್ರವಾಸಕ್ಕೆ ಕಳುಹಿಸಲಾಗಿದೆ. ಇದರಿಂದ ಚೀನಾವು ತೀವ್ರ ಕೋಪಗೊಂಡಿದೆ. ಚೀನಾ ಒಂದೇ ಅಲ್ಲ, ಭಾರತವು ಗ್ರೀಸ್ ಮತ್ತು ಸರ್ಪ್ರೈಸ್ನಂತಹ ದೇಶಗಳಿಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನೀಡುವ ಪ್ರಸ್ತಾಪಗಳನ್ನು ಮಾಡಿದ್ದು ಟರ್ಕಿಗೆ ಸವಾಲು ಹಾಕಿದೆ. ಇದರಿಂದ ಟರ್ಕಿಯೂ ಭಯಗೊಂಡಿದ್ದು ಅಲ್ಲಿನ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ರಷ್ಯಾ ಕೂಡ ಅಷ್ಟೇ. ರಷ್ಯಾ ಕೂಡ ಉಕ್ರೇನ್ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸ್ತಾ ಇಲ್ಲ. ಅದರಿಂದಾಗಿ ರಷ್ಯಾ ಈಗ ತೈಲ ಕ್ರಾಂತಿಯನ್ನ ಮಾಡೋದಕ್ಕೆ ಸಿದ್ಧವಾಗಿದೆ. ಇತ್ತ ಅಮೆರಿಕ ಟ್ಯಾಕ್ಸ್ ವಾರ್ ಶುರು ಮಾಡಿದ್ರೆ ರಷ್ಯಾ ತೈಲ ವಾರ್ ಶುರು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ವಿಶ್ವದ ದಶದಿಕ್ಕುಗಳಲ್ಲೂ ಒಂದಿಲ್ಲ ಒಂದು ಸಂಕಷ್ಟಗಳು, ಪ್ರಾಬ್ಲಮ್ಗಳು, ಜೊತೆಗೆ ಯುದ್ಧದ ಕಾರ್ಮೋಡ ಇದ್ದೇ ಇದೆ. ಇದೆಲ್ಲವೂ ಕೂಡ ಕಲಿಯುಗ ಅಂತ್ಯದ ಕಾಲ ಸಮೀಪಿಸ್ತಾ ಇದ್ದಂತೆ ಆಗತ್ತೆ ಅಂತ ಪಂಚಸಕರು ಕೂಡ ಈ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಜುಲೈ 18ರಂದು ರೂಪುಗೊಳ್ಳಲಿರುವಂತಹ ಗ್ರಹ ನಕ್ಷತ್ರಗಳ ಅಪರೂಪದ ಸಂಯೋಜನೆಗಿಂತ ಮೊದಲಿನ ಚಿತ್ರಣವಾಗಿದೆ ಇದು. ಇದರಿಂದ ಏನೆಲ್ಲ ಮುಂದೆ ಆಗಲಿದೆ ಅನ್ನೋದನ್ನು ಕಲ್ಪಿಸುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಅಷ್ಟು ಘನಘೋರ ದುರಂತಗಳು, ಅಷ್ಟು ಘನಘೋರ ದಿನಗಳು ಬರಲಿವೆ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಹೇಳಲಾಗಿದೆ. ಜುಲೈ 13ರಂದು ಶನಿಯು ಮೀನರಾಶಿಯಲ್ಲಿ ವಕ್ರಗತಿಯಾಗಲಿದ್ದಾನೆ, ಅಂದರೆ ಪ್ರವೇಶ ಮಾಡಲಿದ್ದಾನೆ. ಜುಲೈ 18ರಂದು ಬುಧವು ಕರ್ಕಾಟಕ ರಾಶಿಯಲ್ಲಿ ಎಂಟ್ರಿ ಕೊಡಲಿದ್ದಾನೆ. ಮಂಗಳ ಮತ್ತು ಕೇತುವಿನ ಅಂಗಾರಕ ಯೋಗವು ಈಗಾಗಲೇ ನಡೀತಾಗಿದೆ ಮತ್ತು ಗುರುವು ಆರ್ದ್ರ ನಕ್ಷತ್ರದಲ್ಲಿ ಈಗಾಗಲೇ ಇದ್ದಾನೆ. ಇವೆಲ್ಲವೂ ಒಟ್ಟಾಗಿ ಜುಲೈ 18ರಿಂದ ಒಂದು ಕಾಲಘಟ್ಟವನ್ನ ಜನ್ಮ ಪಡೆಯಲಿವೆ. ಇದರಿಂದ ಪ್ರತಿಯೊಂದು ದೇಶದ ಅಸ್ತಿತ್ವವು ಸಂಕಷ್ಟಕ್ಕೆ ದೂಡಲಿದೆ ಮತ್ತು ಯಾರು ಯಾರ ಮೇಲೆ ದಾಳಿ ಮಾಡ್ತಾರೆ ಅನ್ನೋದೇ ಗೊತ್ತಾಗದ ಹಾಗೆ ಎಲ್ಲ ಕಡೆ ಅಶಾಂತಿ ತಾಂಡವವಾಡಲಿದೆ ಅಂತ ಜ್ಯೋತಿಷಾಸ್ತ್ರ ಹೇಳ್ತಾಗಿದೆ. ಜುಲೈ 13ರಂದು ಶನಿಯು ಮೀನರಾಶಿಯಲ್ಲಿ ವಕ್ರವಾಗ್ತಾನೆ, ಅಂದರೆ ಎಂಟ್ರಿ ಕೊಡ್ತಾನೆ. ಜುಲೈ 18ರಂದು ಬುಧವು ಕರ್ಕಾಟಕ ರಾಶಿಯಲ್ಲಿ ವಕ್ರವಾಗ್ತಾನೆ. ಮುಂದಿನ ತಿಂಗಳಿನಿಂದ ಗ್ರಹಗತಿ ಚೆನ್ನಾಗಿರೋದಿಲ್ಲ. ಆದ್ದರಿಂದ ವಿಶ್ವಕ್ಕೆ ಸಾಲು ಸಾಲು ಗಂಡಾಂತರಗಳು ಬಂದೊಕ್ಕರಿಸುವ ಸಾಧ್ಯತೆ ಇರುವುದರಿಂದಾಗಿ ಈಗಾಗಲೇ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಅನೇಕ ಭವಿಷ್ಯವಾಣಿಗಳನ್ನು ನುಡಿಯಲಾಗಿದೆ. ಆ ಎಲ್ಲ ಭವಿಷ್ಯವಾಣಿಗಳು ಈ ಕ್ಷಣದವರೆಗೂ ನಿಜವಾಗ್ತಾ ಬಂದಿದೆ. ಆದರೆ ಜುಲೈ 13ರಿಂದ 18 ಯಾವೆಲ್ಲ ಘಟನೆಗಳು ಸಂಭವಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು 16ನೇ ಶತಮಾನದ ಒಡಿಯಾ ಭಾಷೆಯಲ್ಲಿ ಶ್ರೀ ಅಚ್ಯುತಾನಂದ ದಾಸ ಅವರಿಂದ ರಚಿತವಾಗಿರುವಂತಹ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಬರೆದಿದ್ದಾರೆ. 2025ಕ್ಕೆ ಸಂಬಂಧಿಸಿದ ಭವಿಷ್ಯವಾಣಿಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, 2025ರಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಭೂಕಂಪ, ಸುನಾಮಿ ಮತ್ತು ಇತರೆ ಪ್ರಾಕೃತಿಕ ವಿಕೋಪಗಳಂತಹ ಘಟನೆಗಳು ಸಂಭವಿಸಬಹುದು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಒಂದು ಭವಿಷ್ಯವಾಣಿಯ ಪ್ರಕಾರ 2030ಕ್ಕೆ ಮೊದಲು ಭೂಮಿಯ ಮೇಲೆ 7 ದಿನಗಳ ಕಾಲ ಅಂಧತ್ವ, ಅಂದರೆ ಕತ್ತಲಾಗಿರತ್ತೆ. 7 ದಿನಗಳವರೆಗೆ ಇಡೀ ಭೂಮಿಯ ಮೇಲೆ ಅಂಧ, ಅಂದರೆ ಕತ್ತಲು ಆವರಿಸಿಕೊಳ್ಳುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆಯಲಾಗಿದೆ. ಇದರಿಂದಾಗಿ ಜಗತ್ತು ಗೊಂದಲಕ್ಕೊಳಗಾಗತ್ತೆ, ಜೊತೆಗೆ ಹಾಹಾಕಾರ ಶುರುವಾಗತ್ತೆ ಅಂತ ಹೇಳಲಾಗಿದೆ. ಇನ್ನು ಧರತಿಯ ತಾಪಮಾನ, ಅಂದರೆ ಭೂಮಿಯ ತಾಪಮಾನ ಗರಿಷ್ಠ ಪ್ರಮಾಣಕ್ಕೆ ತಲುಪಿ ಜನ ಬಿಸಿಲಿನಿಂದ ಸತ್ತು ಹೋಗ್ತಾರೆ ಅಂತ ಹೇಳಲಾಗಿದೆ. ಇನ್ನು ಭವಿಷ್ಯವಾಣಿಯ ಪ್ರಕಾರ 2025ರ ಸರಿಸುಮಾರಿನಲ್ಲಿ ಕಲಿಯುಗದ ಅಂತ್ಯದ ಆರಂಭವಾಗಬಹುದು. ಇದು 3 ಹಂತಗಳಲ್ಲಿ ಒಳಗೊಂಡಿದೆ. ಕಲಿಯುಗದ ಕೊನೆಯ ಹಂತ ಅಂದರೆ ಮಹಾವಿನಾಶ, ನಂತರ ಹೊಸ ಯುಗ ಆರಂಭವಾಗತ್ತೆ ಅಂತ ಹೇಳಲಾಗಿದೆ.
ಶನಿಯು ಮೀನರಾಶಿಯನ್ನ ಪ್ರವೇಶಿಸಿದಾಗ ಅಂದರೆ 2025 ಅಂದರೆ ಜುಲೈ 13 ಮತ್ತು 18ರಂದು ಶನಿಯು ಮೀನರಾಶಿಯನ್ನ ಪ್ರವೇಶ ಮಾಡಿದಾಗ ಭಾರತ ಸೇರಿದಂತೆ ಇಡೀ ವಿಶ್ವಾದ್ಯಂತ ಸಂಕಷ್ಟಗಳು ಸವಾಲುಗಳು ಎದುರಾಗಲಿವೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಒಟ್ಟಾರೆಯಾಗಿ ಜುಲೈ 13ರಿಂದ ಏನೆಲ್ಲ ಸಂಕಷ್ಟಗಳು ಎದುರಾಗಲಿವೆ, ಪ್ರಾಕೃತಿಕ ವಿಕೋಪಗಳು ಹೇಗೆ ತಾಂಡವವಾಡಲಿವೆ, ಯಾವೆಲ್ಲ ದೇಶಗಳು ಯಾವ್ಯಾವ ದೇಶದ ಮೇಲೆ ಯುದ್ಧ ಸಾರಲಿವೆ ಅನ್ನೋದು ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಭವಿಷ್ಯ ಮಾಲಿಕ 2025 ಜುಲೈ ತಿಂಗಳ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.